ನಮಸ್ಕಾರ ಎನ್ನ ಆತ್ಮೀಯ ಬಂಧುಗಳೇ. ಶೀರ್ಷಿಕೆ ವೀಣೆಯಾಗು. ಎಲ್ಲರ ಜೀವನದಲ್ಲಿ ಸುಂದರವಾದ ಸಂಗೀತದ ಒಂದು ನಿನಾದ ಹೊರಹೊಮ್ಮಬೇಕಾದ್ರೆ ಸಂಗೀತದ ಕುರುಹುಗಳನ್ನೇ ಅರಿಯದೇ ಇರುವಂಥ ಬರುವ ವ್ಯಕ್ತಿ, ಸಂಗೀತದ ಜ್ಞಾನವೇ ಇಲ್ಲದಂಥ ಒಬ್ಬ ವ್ಯಕ್ತಿ ವೀಣೆಯ ತಂತಿಯನ್ನು ಮುಟ್ಟಿದಾಗ ಅದರಿಂದ ಸುಂದರವಾದ ನಿನಾದ ಹೊರಹೊಮ್ಮುತ್ತದೆ. ಆ ವ್ಯಕ್ತಿಗೆ ಆಶ್ಚರ್ಯ, ಎಷ್ಟು ಸುಂದರವಾದ ಅದ್ಭುತವಾದ ಸಂಗೀತ ಹೊರಹೊಮ್ಮುತ್ತಿದೆ, ಈ ಸುಂದರವಾದ ನಾದ ಎಲ್ಲಿಂದ ಬರುತ್ತಿರಬಹುದು ಎಂದು ಆ ನಾದದ ಸಂಶೋಧನೆಗೆ ಮುಂದಾಗ್ತಾನೆ. ಆ ವೀಣೆಯನ್ನು ತೆಗಿತಾನೆ, ವೀಣೆಯನ್ನು ಬಿಚ್ಚಿ ನೋಡ್ತಾನೆ, ವೀಣೆಯೊಳಗೆ ಖಾಲಿಯಾಗಿರುತ್ತೆ. ಆ ವ್ಯಕ್ತಿಗೆ ಆಶ್ಚರ್ಯ, ಈ ವೀಣೆಯಲ್ಲಿ ಏನೂ ಇಲ್ಲ, ಆದರೂ ಇಷ್ಟು ಸುಂದರವಾದ ನಿನಾದ ಸಂಗೀತ ಹೊರಹೊಮ್ಮಲು ಹೇಗೆ ಸಾಧ್ಯ? ಆಗ ವೀಣೆ ಹೇಳ್ತದೆ, ನನ್ನಲ್ಲೇ ಏನೂ ಇಲ್ಲ, ನನ್ನ ಖಾಲಿಯಾಗಿದ್ದೇನೆ, ನನ್ನ ಮನಸ್ಸು ಖಾಲಿಯಾಗಿದೆ, ಆದ್ದರಿಂದ ನನ್ನಿಂದ ಸುಂದರವಾದ ಸಂಗೀತ ಹೊರಹೊಮ್ಮುತ್ತಿದೆ. ಎನ್ನ ಆತ್ಮೀಯ ಬಂಧುಗಳೇ, ಹೇಳಿಕೆ ಕಾರಣ ನಮ್ಮ ಜೀವನದಲ್ಲಿ ಸುಂದರವಾದ ನಿನಾದ ಸಂಗೀತ, ನಮ್ಮ ಜೀವನ ಸುಂದರವಾದ ಸಂಗೀತಮಯವಾಗಬೇಕಂದ್ರೆ ನಮ್ಮಲ್ಲಿರುವ ದ್ವೇಷ, ಅಸೂಯೆ, ಅಹಂಕಾರ ಎಂಬ ಅರಿಷಡ್ವರ್ಗಗಳನ್ನು ಹೃದಯದಿಂದ ಹೊರಹಾಕಿ ನಮ್ಮ ಮನಸ್ಸು ಹೃದಯ ಖಾಲಿಯಾದಾಗ ನಮ್ಮ ಜೀವನದಲ್ಲಿ ಕೂಡ ಸುಂದರವಾದ ನಿನಾದ ಸಂಗೀತ ಹೊರಹೊಮ್ಮುತ್ತದೆ. ನಮ್ಮ ಜೀವನದ ಕೂಡ ಸುಂದರವಾದ ಸಂಗೀತಮಯವಾಗಿರುತ್ತದೆ, ಹಚ್ಚ ಹಸಿರಾಗಿರುತ್ತದೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಎನ್ನ ಆತ್ಮೀಯ ಬಂಧುಗಳೇ.